ಆರ್ಎಸ್ಎಸ್ ನೋಂದಣಿ ಆಗದ ವಿಚಾರದ ಬಗ್ಗೆ ಮೋಹನ್ ಭಾಗವತ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಚರ್ಚೆ ವಿಚಾರಕ್ಕೂ ಕೂಡ ಮೋಹನ್ ಭಾಗವತ್ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು 1925ರಲ್ಲಿ. ಆಗ ಬ್ರಿಟಿಷರು ಇದ್ರು. ಆರ್ಎಸ್ಎಸ್ ನೋಂದಣಿ ಆಗಿಲ್ವಲ್ಲ, ರಿಜಿಸ್ಟರ್ ಆಗದೇ ಇರುವಂತ ಒಂದು ಸಂಘಟನೆ ಅಂತೆಲ್ಲ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು 1925ರಲ್ಲಿ. ಬ್ರಿಟಿಷರಿದ್ರು. ಅವಾಗ ನಾವು ಅವರ ಹತ್ರ ಸಂಘವನ್ನ ನೋಂದಣಿ ಮಾಡ್ಕೊಳ್ಬೇಕಾಗಿತ್ತ? ಬ್ರಿಟಿಷರಿಂದ ನೋಂದಣಿ ಮಾಡಿಸ್ಲಿಕ್ಕೆ ನೀವು ನಿರೀಕ್ಷೆ ಮಾಡ್ತೀರಾ? ನಮ್ಮ ಆರ್ಎಸ್ಎಸ್ ಹೋರಾಟ ಬ್ರಿಟಿಷರ ವಿರುದ್ಧ ಇತ್ತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿ ಕಡ್ಡಾಯ ಮಾಡಿಲ್ಲ. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಎಲ್ಲೂ ಇಲ್ಲ ರೂಲ್ಸು. ನಮ್ಮದು ಸ್ವತಂತ್ರ ಹಾಗೂ ಕಾನೂನಾತ್ಮಕ ಸಂಘ, ನಮ್ಮದು ಗುರುತಿಸಲ್ಪಡುವಂತ ಸಂಘ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೆರಿಗೆ ಪಾವತಿಸುವಂತೆ ಐಟಿ ಇಲಾಖೆ ಹೇಳಿದೆ. ಆರ್ಎಸ್ಎಸ್ ಬ್ಯಾನ್ ಮಾಡೋದನ್ನ ಕೋರ್ಟ್ ತಿರಸ್ಕರಿಸಿದೆ. ಬೆಂಗಳೂರಿನಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಇದು. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ ಅವರು. Sangha started in 1925. So, do you expect us to register with the British government? Against whom our Sarsanga Chalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So Income Tax Department asked us to pay income tax. And there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in the assembly, in parliament, statements are given, pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. Our status, legal status is within that constitution. So we need not register. Sangha started in 1925. ಸಂಘಕ್ಕೆ ಬರೋರು ಭಾರತ ಮಾತೆಯ ಮಕ್ಕಳಾಗಿರಬೇಕು. ಸಂಘಕ್ಕೆ ಬರುವಂತವರು ಭಾರತ ಮಾತೆಯ ಮಕ್ಕಳಾಗಿರಬೇಕು. ಶಾಖೆಗೆ ಬರುವಂತವರು ಧರ್ಮವನ್ನ ಹೊರಗಿಟ್ಟು ಬರಬೇಕು. ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆ. ಯಾರು ಬೇಕಾದರೂ ಬರ್ಬೋದು ಅಂತ ಹೇಳಿದ್ದಾರೆ. ಮುಸ್ಲಿಮು, ಕ್ರೈಸ್ತ, ಬ್ರಾಹ್ಮಣ ಪಂಥಗಳಿಗೆ ಅವಕಾಶ ಇಲ್ಲ. ಯಾವುದೇ ಧರ್ಮದವರು ಬೇಕಾದರೂ ಶಾಖೆಗೆ ಬರಬಹುದು. ತಮ್ಮ ಧರ್ಮವನ್ನ ಹೊರಗಿಟ್ಟು ಶಾಖೆಗೆ ಬರಬೇಕು ಅಂತ ಮೋಹನ್ ಭಾಗವತ್ ಅವರು ಮಾತನಾಡಿದ್ದಾರೆ. ಮುಸ್ಲಿಂ, ಕ್ರೈಸ್ತ ಯಾರಾದರೂ ಕೂಡ ಶಾಖೆಗೆ ಬರಬಹುದಾಗಿದೆ. ಹಿಂದೂ ಸಮಾಜವನ್ನ ಒಪ್ಪಿಕೊಂಡು ಶಾಖೆಗೆ ಬರಬೇಕು. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಹೇಳಿಕೆ ಇದು. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shakha, you come as son of Bharat Mata, member of this Hindu society. So Muslims come to Shakha, Christians come to Shakha, as all other castes from the routinely
Hindu society, routinely called Hindu society, they also come to Shaka. But we don't take their count and we don't ask who they are. We are all sons of Bharat Mata. That is how Sangha works. The outreach to hitherto untouched sections or hitherto kept away from the society, such sections, we have to specifically contact them. So there is outreach. ಭಗವಧ್ವಜದ ಬಗ್ಗೆಯೂ ಕೂಡ ಮೋಹನ್ ಭಾಗವತ್ ಅವರು ಮಾತನಾಡಿದ್ದಾರೆ. ಭಗವಧ್ವಜವನ್ನೇ RSS ಪ್ರತ್ಯೇಕವಾಗಿ ನೋಡುತ್ತದೆ. ಭಗವಧ್ವಜವನ್ನೇ RSS ಪ್ರತ್ಯೇಕವಾಗಿ ನೋಡುತ್ತೆ. RSSಗೆ ಒಂದು ಸ್ವತಂತ್ರವಾದಂಥ ಸಂಕೇತ ಇರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಸ್ವತಂತ್ರವಾದಂಥ ಸಂಕೇತ ಇರಬೇಕು. ಭಗವಧ್ವಜ ಹಿಂದೂ ಧರ್ಮದ ಪ್ರತೀಕ. ಭಗವಧ್ವಜವು RSS ಸಂಕೇತವಾಗಿದೆ. 1933ರಲ್ಲಿ ಭಗವಧ್ವಜದ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ 1933ರಲ್ಲಿ ಭಗವಧ್ವಜವನ್ನೇ ರಾಷ್ಟ್ರಧ್ವಜ ಮಾಡಲಿಕ್ಕೆ ಚರ್ಚೆಯನ್ನ ಮಾಡಲಾಗಿತ್ತು. ಗಾಂಧೀಜಿ ತ್ರಿವರ್ಣ ಧ್ವಜವನ್ನ ರಾಷ್ಟ್ರಧ್ವಜ ಮಾಡೋಣ ಅಂತ ಹೇಳಿದ್ರು. ಗಾಂಧೀಜಿಯವರು ತ್ರಿವರ್ಣ ಧ್ವಜವನ್ನ ಆ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ಮಾಡೋಣ ಅಂತ ಹೇಳಿದ್ರು. ಗಾಂಧೀಜಿ ಸೂಚಿಸಿದ ತ್ರಿವರ್ಣ ಧ್ವಜವನ್ನ RSS ಒಪ್ಕೊಂಡಿದೆ ಅಂತ ಕೂಡ ಮಾತನಾಡಿದ್ದಾರೆ. Symbol of our glorious culture, Rashtrattva, all these things, Hinduness. That is Bhagavad Gita, undoubtedly. Everywhere, even now. So that Bhagavad Gita was taken as a guru. Flag, national flag, was first decided in 1933. And the flag committee unanimously recommended the traditional Bhagwa to be the flag of Swatantra Bharat. But then Gandhiji intervened and for some reason he said 3 colors. On the top Bhagwa. Okay, it will be flag of the Sarvabhauma Samprabhu Satta of Swatantra Bharat. We call it Rashtraಧ್ವಜ, national flag. Since its creation, Sangha has always stood by, respected, offered tributes and protected this Tiranga Dhwaj, permanent symbol of our glorious culture. ಪಾಕಿಸ್ತಾನದ ಬಗ್ಗೆ ಮೋಹನ್ ಭಾಗವತ್ ಮಾತನಾಡಿದ್ದಾರೆ. ನಾವು ಸದಾ ಪಾಕಿಸ್ತಾನದ ಜೊತೆ ಶಾಂತಿಯಾಗಿರಲಿಕ್ಕೆ ಬಯಸ್ತೇವೆ. ಆದರೆ ಪಾಕಿಸ್ತಾನವೇ ನಮ್ಮೊಂದಿಗೆ ಶಾಂತಿಯುತವಾಗಿ ಇರೋದಿಲ್ಲ. ಭಾರತಕ್ಕೆ ಹಾನಿ ಮಾಡಿದರೆ ತನಗೆ ತೃಪ್ತಿ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. ಅವರೇ ಶಾಂತಿಯುತವಾಗಿ ಇರೋಂಥ ನಿಟ್ಟಿನಲ್ಲಿ ಬಯಸೋದಿಲ್ಲ. ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತ. ತನ್ನ ತೃಪ್ತಿಗಾಗಿ ಪಾಕಿಸ್ತಾನ ಹಾನಿ ಮಾಡೋದನ್ನೇ ಮಾಡ್ತಾ ಇದೆ. 1971ರ ಯುದ್ಧದಲ್ಲಿ ಪಾಕ್ನ 90,000 ಸೈನಿಕರು ಸೆರೆ ಸಿಕ್ಕಿದ್ರು. ಇದು ಮತ್ತೆ ನಡೆದರೆ ಒಂದು ದಿನ ಪಾಕಿಸ್ತಾನ ಪಾಠವನ್ನ ಕಲಿಯುತ್ತೆ. ಶಾಂತಿ ಸಹಬಾಳ್ವೆ ಸಹಕರಿಸುವಂಥದ್ದು ಒಳ್ಳೆಯದು ಎಂಬ ಪಾಠವನ್ನ ಕಲಿಯುತ್ತೆ ಅಂತ ಮೋಹನ್ ಭಾಗವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. We always have peace with Pakistan. It is Pakistan who don't have peace with us. And as long as Pakistan gets some satisfaction of causing harm to Bharat, it will keep on doing it. So, way to peace with Pakistan is that we don't breach from our side the peace. But if Pakistan wants to breach that peace, it will never be successful. And the more it tries, more itself it will be harmed. If we make ourselves in that way, for example, Pakistan invaded in 1971 and lost a complete army of 90,000 to Bharat. If that happens repeatedly, then one day Pakistan will learn a lesson. It is better to cooperate than to compete or than to fight. I don't think they understand any other language. We should make Pakistan understand. So we have to speak the language they understand. And that language is,
we cannot do anything about it. When Pakistan understands it, we cannot do anything about Bharat. It is better to go closer, be friend, be honest friend, and cooperate. That is the only way that they should understand. So we have to be prepared for their repeated tries. We have to give befitting answer, defeat them always, each time causing them some loss that they will repent forever. When this goes on, one day Pakistan will understand. We wish that they understand this, and then they are very peaceful, they become very peaceful neighbor of us, and with our progress, we will also make them progress. That is the peaceful intention. ಮುಂದಿನ ಸುದ್ದಿ ಹೋಗೋಣ. ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ರ್ಯಾಗಿಂಗ್ ಅನ್ನ ಮಾಡಲಾಗಿದೆ. ವಿದ್ಯಾರ್ಥಿ ಮೇಲೆ 3 ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ರ್ಯಾಗಿಂಗ್ ಅನ್ನ ಮಾಡಲಾಗಿರುವಂಥದ್ದು. ವಿದ್ಯಾರ್ಥಿ ಮೇಲೆ 3 ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಜಾಡಿಸಿ ಒದ್ದ ಪರಿಣಾಮ ವೃಷಣವನ್ನೇ ಕಳ್ಕೊಂಡಿದ್ದಾನೆ ಬಾಲಕ. ಜಾಡಿಸಿ ಒದ್ದ ಪರಿಣಾಮ ವೃಷಣವನ್ನೇ ಕಳ್ಕೊಂಡಿರುವಂಥದ್ದು. ರ್ಯಾಗಿಂಗ್ ಹೆಸರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. 8ನೇ ತರಗತಿ ಸ್ಟೂಡೆಂಟ್ ಮೇಲೆ ಸಹ ವಿದ್ಯಾರ್ಥಿಗಳಿಂದ ಹಲ್ಲೆಯನ್ನ ಮಾಡಲಾಗಿರೋದು. 8ನೇ ಕ್ಲಾಸ್ನು ಇದು ಯಾವುದೋ ಇಂಜಿನಿಯರಿಂಗೋ ಅಥವಾ ಡಿಗ್ರಿನೋ PUCನೂ ಅಲ್ಲ, 8ನೇ ತರಗತಿ ಸ್ಟೂಡೆಂಟ್ ಮೇಲೆ ಹಲ್ಲೆ ಮಾಡಲಾಗಿರುವುದು. ಜಯಲಕ್ಷ್ಮೀಪುರಂನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ವೃಷಣ ಕಳೆದುಕೊಂಡು ಹಾಸಿಗೆ ಹಿಡಿದಿರುವಂಥದ್ದು ವಿದ್ಯಾರ್ಥಿ. ಪೋಷಕರಿಂದ ಮಕ್ಕಳ ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ. ವಿದ್ಯಾಸಂಸ್ಥೆ ಮೌನ ವಹಿಸಿದೆ. ಕ್ರಮ ಕೈಗೊಳ್ತಾ ಇಲ್ವಾ ಪೊಲೀಸರು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ವೃಷಣ ಕಳೆದುಕೊಂಡು ಹಾಸಿಗೆ ಹಿಡಿದಿರುವಂಥದ್ದು ವಿದ್ಯಾರ್ಥಿ. ಪೋಷಕರಿಂದ ಮಕ್ಕಳ ಆಯೋಗಕ್ಕೆ ದೂರನ್ನ ಕೂಡ ಕೊಡಲಾಗಿದೆ. ವಿದ್ಯಾಸಂಸ್ಥೆ ಒಂದ್ ಕಡೆ ಮೌನ ವಹಿಸಿದೆ, ಇನ್ನೊಂದ್ ಕಡೆ ಪೊಲೀಸರು ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರು. 8ನೇ ಕ್ಲಾಸ್ ಸ್ಟೂಡೆಂಟ್ ಮೇಲೆ ಹಲ್ಲೆಯನ್ನ ಮಾಡಲಾಗಿರೋದು. ವೃಷಣವನ್ನೇ ಕಳ್ಕೊಂಡಿದ್ದಾನೆ ಆತ. ಹಾಸಿಗೆ ಹಿಡಿದಿರುವಂಥದ್ದು. ಪ್ರತಿಷ್ಠಿತ ಶಾಲೆ, ಮೈಸೂರಿನ ಪ್ರತಿಷ್ಠಿತ ಶಾಲೆ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಇದು ಕ್ಲಾಸ್ ಟೀಚರ್ ಲೀಡರ್ಶಿಪ್ ಕೊಟ್ಟಿದ್ರು. ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಬಂದು ಹೇಳ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದಾಗ ಹೆಂಗೆ ಹೊಡ್ತಿರೋರು ಸರ್. ಎಲ್ಲಿ ಹೊಡೆದಿದ್ದಾರೆ? ಯೂರಿನ್ ಪಾಸ್ ಮಾಡೋ ಜಾಗಕ್ಕೆ. ಎಷ್ಟು ಜನ? 3 ಜನ. 3 ಜನ. ಹೇಗೆ ಹೊಡೆದ್ರು ಹೇಳ? ಇಬ್ರು ಕೈ ಹಿಡ್ಕೊಂಡು ಇನ್ನೊಬ್ಬ ಒದ್ದಿರೋದು ಸರ್. ಒದ್ದಿರೋದು 2 ಸತಿ ಓಚಿದ್ರಲ್ಲಿಂದ ಹೊಡೆಯೋಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ನೀನು ಲೀಡರ್ ಆಗಿದ್ದಲ್ಲ ಅಂತ ಅವ್ರು ಒಡ್ತಿದ್ರು. ನೀನು ಅವ್ರಿಗೆ ತಪ್ಪು ಹೇಳ್ತೀನಿ ಮಾಡ್ತಿದ್ರೆ ಹೇಳ್ತೀಯಲ್ಲ ಅಂತ ಮತ್ತೆ ಹೊಡಿತಾರಂತ ಭಯ. ಹೇಳ್ತಿದ್ದಾರೆ ನಿಮ್ಮ ಮಗನಿಗೋಸ್ಕರ ಅದೇ ಹೊಡೆದಾಡಿದ್ದಾರೆ ಸರ್ ಮಕ್ಕಳು. ಸ್ಕೂಲ್ ಅವ್ರ ಹತ್ರ ಹೋಗಿದ್ವಿ, ಮಿಸ್ಗಳ ಹತ್ರ. ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ಅವ್ರು ಒಪ್ಕೋತಾ ಇಲ್ಲ ಸರ್ ನಾವು ಮಾಡಿದೀವಿ ಅಂತ. ನಿಮ್ಮ ಮಗ ಮನೆಯಲ್ಲೇ ಬಿದ್ದಿರ್ಬೋದು, ಸೈಕಲ್ ಹೊಡಿಯಲ್ಲಿ ಬಿದ್ದಿರ್ಬೋದು ಅಂತ ಹೇಳ್ತಾರೆ ಸರ್. ಆಪರೇಷನ್ ಎಲ್ಲ ಆಗಿದೆ ಸರ್. ಪೊಲೀಸ್ ಸ್ಟೇಷನ್ಗೆ ಈಗ ಹೋಗಿದ್ಯಲ್ಲಮ್ಮ, ಅಲ್ಲೇ ಮಾತಾಡೋಣ, ಇಲ್ಲಿಗೆ ಬರಬಾರ್ದಾಗಿತ್ತು ನೀವು. ಯಾವ ಸ್ಕೂಲಲ್ಲಿ ಮಗ ಓದ್ತಾ ಇದ್ದ? ಸಂಜೆ ಸರ್. ಜಯಲಕ್ಷ್ಮೀಪುರ. ಜೊತೆಲಿ ಓದೋ ಹುಡುಗರು ಹಿಂಗ್ ಮಾಡಿರೋದು ಸರ್. ಅವರು ಸ್ಕೂಲ್ನವರು ಫಾದರ್ ಹತ್ರ ಹೋದಾಗೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಹಾಸ್ಪಿಟ್ಲಿಗೆ ಯಾಕೆ ಹೋದ್ರಿ ನೀವು? ಫಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು ನೀವು. ನನ್ನ ಮಗನ ಜೀವ ಉಳಿಸೋಗೋಸ್ಕರ ನಾನು ಹೋದೆ ಸರ್, ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿದೆ ಅಂದ್ರೆ ತಪ್ಪು. ಅವನು ಲೇಟ್ ಬಿದ್ರೆ ತಕ್ಷಣ ಸತ್ತೋಗ್ಬೇಕು, ಅವನು ಬದುಕಿದಾನಲ್ಲ ಅಂದ್ರು ಸರ್. ಅವರು 3 ಜನ ಸ್ಕೂಲಿಗೆ ಹೋಗ್ತಿದ್ದಾರೆ. 3 ಜನಗೋಸ್ಕರ ಈ ನಿಮ್ಮ ಮಗನಿಗೋಸ್ಕರ ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಪೊಲೀಸರ ಹತ್ರನೇ ಹೋಗಿದ್ದೀರಾ, ಅಲ್ಲೇ ಮಾತಾಡ್ಕೊಳ್ಳಿ, ಇಲ್ಲಿ ಬರಬೇಡಿ ನೀವು ಅಂದ್ರು ಸರ್. ನಮಗ್ ನ್ಯಾಯ ಸಿಗ್ಬೇಕು ಸರ್. ನನ್ನ ಮಗನಿಗೆ ಮುಂದೆ ಲೈಫ್ ಇದೆ, ಜೀವನ ಇದೆ. ಅವ್ನು ಹೆಂಗೆ ಸರ್ ಮುಂದೆ ದೊಡ್ಡವನಾದ್ಮೇಲೆ ಹೆಂಗೆ ಸರ್ ಅವನಿಗೆ? ಮತ್ತೆ ಸರ್ ಅವರು ನಾನು ಮಾತಾಡಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ಸರ್ 1 ನಿಮಿಷ ಇವರು ಮಾತಾಡ್ತಾರೆ, ಮಾತಾಡಿ ಅಂತ. ಪ್ರಿನ್ಸಿಪಲ್ ಅವ್ರ ಹಸ್ಬೆಂಡು ಪ್ರೊಫೆಸರ್ ಅಂತೆ. ಮಾತಾಡ್ಬಿಟ್ಟು ಕೇಸ್ ಗೀಸೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ, ಅದೇನಿದೆ ದುಡ್ಡು ನಾನು 2-3 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ ನಿಮಗೆ, ದಯವಿಟ್ಟು ಅಷ್ಟಿಗೆ ಸೈಲೆಂಟ್ ಆಗ್ಬಿಡಿ ಅಂತ ಹೇಳಿದೆ. ನಾನು ಹೇಳಿದೆ ನಾನೇ ಒಂದು 10 ಲಕ್ಷ ಕೊಡ್ತೀನಿ, ಹುಡುಗನಿಗೆ ಏನು ಅಂಗವಾಗಿದೆಯೋ ಅದನ್ನ ಕಟ್ಕೊಡಿ ನೀವು ಅಂತ ಹೇಳಿದೆ. ಅಲ್ಲಿಗೆ ಅವರು ಫೋನ್ ಇಟ್ಬಿಟ್ಟು ಇದು ಮಾಡಿದ್ರು. ಮತ್ತು ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋದಾಗ ಚಿಕ್ಕ ಹುಡುಗ ಏನು ಹೇಳಿಕೆ ಕೊಡ್ತಾನೆ ಸರ್, ಎದುರ್ತಾನೆ ಇವನು. ಫಸ್ಟ್ ಹೀಗೆ ಎದುರುಬಿಟ್ಟಿದ್ದಾನೆ ಆಲ್ರೆಡಿ.
ಅವ್ರ ಮನೆ ಹತ್ರ ಬಂದು ಎಲ್ಲಿ ಬರ್ತಾರೋ ಅಂತ ಅದು ಹೆದರಿಕೆ ಇದೆ, ಇವ್ರ ಫ್ಯಾಮಿಲಿಗೆ ಹೆದರಿಕೆ ಇದೆ. ಒಂದು ರೀತಿ ಕೊಡೋ ಹೇಳಿಕೆ ಇನ್ನೊಂದು ರೀತಿ ಕೊಡಲ್ಲ ಅಂತಾರೆ. ಒಂದು ರೀತಿ ಹೇಳಿಕೆ ಯಾವ ಥರ ಸರ್ ಹೇಳಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ ಈ ಥರ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅಂತ. ಫುಟೇಜಸ್ ಇದೆ ಅವ್ರ ಹತ್ರ, ಫುಟೇಜಸ್ಸು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಅವ್ರ ಫುಟೇಜ್ ಎಷ್ಟು ದಿನ ಇಕ್ಕಂತಾರೆ ಸರ್ ಅವರು, ಇಮಿಡಿಯೇಟ್ ಡಿಲೀಟ್ ಮಾಡೋರೆ. ಅದು ಪೊಲೀಸರು ತೊಗೊಂಡಿದ್ದಾರೆ ಫುಟೇಜಸ್. ಬಾತ್ರೂಮ್ ಒಳಗಡೆ ಹೋಗೋದಿದೆ, ಇನ್ಸೈಡ್ ಒಳಗಡೆ ಇನ್ಸ್ಟೆಂಟ್ ಹೊಡೆದಿರೋದು ಅವ್ರಿಗೆ ಸಿಗಲ್ಲ, ಅಲ್ಲಿ ಕ್ಯಾಮ್ರಾ ಇಲ್ಲ, ಅಲ್ಲಿ ಇದೆ. ಮತ್ತು ಈ ಹುಡುಗನಿಗೆ ಹೇಳ್ತಾರೆ ಇನ್ನು ಸೈಕಲಲ್ಲಿ ಬಿದ್ದಿರ್ಬೋದು, ಹೊರಗಡೆ ಎಲ್ಲೋ ಬಿದ್ದಿರ್ಬೋದು, ಇಲ್ಲೇ ಹೆಂಗೆ ಬಿದ್ದಂಗೆ ಹೇಳ್ತೀನಿ ಅಂತ. ಅಲ್ಲೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಮ್ಯಾನೇಜ್ಮೆಂಟ್ಗೆ, ಅಧಿಕಾರಿಗಳಿಗೆ 100% ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದಂತೂ ಗೊತ್ತು ನಂಗೆ. ಅದು ಪ್ರಕರಣ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ 100% ಈ ಪ್ರಕರಣ ಮುಚ್ಚಾಕೆ ಟ್ರೈ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಹೇಗಾಗಿದ್ದಂತೆ, ಯಾವ ಕಾರಣಕ್ಕೋಸ್ಕರ ಹಲ್ಲೆಯನ್ನ ಮಾಡಲಾಗಿತ್ತಂತೆ, ಮತ್ತೆ ಎಷ್ಟು ವರ್ಷದ ಮಕ್ಕಳು, ಎಷ್ಟನೇ ತರಗತಿ ಮಕ್ಕಳು ಈತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು? ಪೃಥ್ವಿ, ಏನು ಮೈಸೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ 8ನೇ ತರಗತಿಯನ್ನ ಓದ್ತಾ ಇರ್ತಕ್ಕಂಥ ಜೀವನ್ ಎಂಬ ಹುಡುಗನ ಮೇಲೆ ಹಲ್ಲೆ ಆಗಿರುವಂತದ್ದು. ಹಲ್ಲೆ ಮಾಡಿರುವವರು ಸಹ 8ನೇ ತರಗತಿಯ ಮಕ್ಕಳೇ, ಅದು ಸಹ ಸಹಪಾಠಿಗಳೇ. ಅವರು ಸಹ 8ನೇ ತರಗತಿಯಲ್ಲಿ ಈತನ ಸೆಕ್ಷನ್ ನಲ್ಲೇ ಓದ್ತಾ ಇರುವಂತ ಮಕ್ಕಳು. ಮೊದ್ಲು ಈತನಿಗೆ ಆ ಮಕ್ಕಳು ಎದುರಿಸಿರುವಂತದ್ದು ಏನಪ್ಪಾ ಅಂದ್ರೆ, ಮನೆಯಿಂದ ದುಡ್ಡು ತಗೋಬಾ, ಮೊಬೈಲ್ ತಗೋಬಾ ಅಂತೆಲ್ಲ ಹೇಳಿ ಈತನಿಗೆ ಒಂದಷ್ಟು ಹಿಂಸೆಯನ್ನ ಸಹ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಸಹ ಕೇಳಿ ಬಂದಿರುವಂತದ್ದು. ಈ ಮಕ್ಕಳ ಏನು ಒಂದು ಇದಕ್ಕೆ ಎದುರಿದಂತ ಜೀವನ್ ಮೊದ್ಲು ಅವ್ರು ಕೇಳಿದಂತ ಹಣವನ್ನು ಸಹ ತೆಗೆದುಕೊಂಡು ಹೋಗಿ ಕೊಟ್ಟಿರುವಂತದ್ದು, ಅಲ್ಲದೆ ಮೊಬೈಲ್ ಅನ್ನು ಸಹ ತೆಗೆದುಕೊಂಡು ಹೋಗಿ ಕೊಟ್ಟಿರುವಂತದ್ದು. ನಂತರದಲ್ಲಿ ಈತನನ್ನ ಕ್ಲಾಸ್ ಲೀಡರ್ ಮಾಡ್ತಾರೆ ಅವರ ಶಾಲೆಯ ಶಿಕ್ಷಕರು. ಆ ಸಂದರ್ಭದಲ್ಲಿ ಯಾರು ಏನ್ ತಪ್ಪು ಮಾಡಿದ್ರು ಕೂಡ ನೀನ್ ನನಗೆ ಧೈರ್ಯವಾಗಿ ಹೇಳ್ಬೇಕು ಅನ್ನುವ ಒಂದು ಮಾತನ್ನಾಡ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡ್ತೀನಿ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ, ಏನಕ್ಕೆ ಅಂತ ಗೊತ್ತಾಗ್ತಲ್ಲ ಇನ್ನು. ಇದು ಮುಂಚೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಕ್ಕಳ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಕೋಸುಂಬೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಒಬ್ಬ ವ್ಯಕ್ತಿ ಅಂದ್ರೆ ಬಾಲಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, 8ನೇ ಕ್ಲಾಸ್, ಇನ್ನುವೆ ರ್ಯಾಗಿಂಗ್ ಮಾಡಿ ಆತನ ವೃಷಣನೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದು ತಲುಪಿದೆ. ಆಕ್ಚುಲಿ ಏನ್ ಮಾಡ್ಬೋದು ಇದಕ್ಕೆ, ಏನ್ ಕ್ರಮ? ಆಕ್ಚುಲಿ ಆ ಮಕ್ಕಳಿಗೆ ಇಂಥ ಪರಿಸ್ಥಿತಿಲೇ ಈ ರೀತಿಯಾಗೆಲ್ಲ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಈ ಲೆವೆಲ್ಗೆ ಹೋಗ್ತಾ ಇದಾರಲ್ಲ ಅಂತ. ನಾನು ಕೂಡ್ಲೇ ಈಗ ನಮ್ಮ DDPI ಡಿಸ್ಟ್ರಿಕ್ಟ್ ಅವ್ರಿಗೆ ಮಾತಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ವರದಿ ತಗೋತೀನಿ ಸರ್. ವರದಿ ತಗೊಂಡು ತಪ್ಪಿಸ್ತಿದ್ರು ಅಂದ್ರೆ ಅಲ್ಲಿರ್ತಕ್ಕಂತ ಶಿಕ್ಷಕರು ಮತ್ತೆ ಮುಖ್ಯಸ್ಥರು ಗಮನಿಸಬೇಕಿಂತವೆಲ್ಲ ವಿಷಯಗಳ ಬಗ್ಗೆ. ಮಕ್ಕಳು ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ತಮ್ಮ ಪರಿಸರದಲ್ಲಿ ನೋಡದೇ ಇರೋದು ಒಂದು ದುರ್ದೈವದ ಸಂಗತಿ. ಹೀಗಾಗಿ ಆಯೋಗ ಬಹಳ ಕಳವಳಗ್ರಸ್ತಾ ಇದೆ. ನಾನು ಕೂಡ್ಲೇ ಇಬ್ಬರಿಗೂ ಈಗಲೇ ನಾನು ಮಾತಾಡಿ ಸ್ಥಳಕ್ಕೆ ಭೇಟಿ ಮಾಡಿ ನಾಳೆ ಸಂಜೆ ಒಳಗೆ ವರದಿ ಕೊಡ್ಲಿಕ್ಕೆ ಹೇಳ್ತೀನಿ ಸರ್. ವರದಿಯನ್ನ ಆಧರಿಸಿ ಶಿಕ್ಷಕರು ಅಲ್ಲಿನ ಒಂದು ಮುಖ್ಯಸ್ಥದ್ದೇನ್ ನಿರ್ಲಕ್ಷ್ಯ ಇದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಲಿಕ್ಕೆ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೂ ಸಹಿತ ಈ ರೀತಿ ನಡೆದ ರೀತಿಯಲ್ಲಿ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳು ತಗೋಬಹುದು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಂಡು ನಾವು ಆಯೋಗದ ವತಿಯಿಂದ ಸೂಚನೆ ಸಹ ಕೊಟ್ಟಿವಿ ಸರ್. ಪೊಲೀಸರು ಇದಕ್ಕೆ ಕಂಪ್ಲೇಂಟ್ ಅನ್ನ ತಗೊಳ್ಳಲ್ಲ ಅಂತ ಬೇರೆ ಹೇಳ್ತಾ ಇದಾರಂತೆ. ಆಮೇಲೆ ಆ ಸ್ಕೂಲ್ ಅವ್ರ ಹತ್ರ ಹೋದ್ರೆ, ನೀವು ಪೊಲೀಸರ ಹತ್ರ ಹೋಗಿದ್ದೀರಾ ಅಲ್ವಾ, ಅಲ್ಲೇ ಹೋಗಿ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರಂತೆ. ಯಾರು ನೋಡಿ, ಯಾವುದೇ ಘಟನೆ ನಡೆದಾಗ ಘಟನೆ ಬಗ್ಗೆ ವರ್ತಮಾನ ವರದಿ ಮಾಡ್ಕೊಳ್ತಕ್ಕಂಥದ್ದು ಆಯಾ ಪೊಲೀಸ್ ಠಾಣೆ ಅಂದ್ರೆ ಯಾವುದೇ ಇರ್ಲಿ, ಯಾವ ವ್ಯಾಪ್ತಿ ಇರ್ಲಿ, ಎಲ್ಲೇ ಹೋದ್ರು ಸಹಿತ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ನಾನು ಚೆಕ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಹಿತ ಆ ತರ ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು ಪೊಲೀಸರಾದವರು. ಮತ್ತೆ ಆಡಳಿತ ಮಂಡಳಿಯವರು ಸಹಿತ ನೀವು ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ನಾವ್ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸುಖಂತ ಆಗರದಲ್ಲಿ ಆಯೋಗವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ಳುತ್ತೆ. ಸಂಬಂಧಪಟ್ಟಂತವರಿಗೆ ಸಮನ್ಸ್ ಜಾರಿ ಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮಕ್ಕೆ ಆಯೋಗ ಮುಂದಾಗುತ್ತೆ. ಇಂಥ ಕೇಸ್ಗಳಲ್ಲಿ ಕ್ರಮ ಅಂದ್ರೆ ಏನ್ ಕ್ರಮ ಕೈಗೊಳ್ಬಹುದು ಸರ್? ಕ್ರಮ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿನ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಏನಾದ್ರು ಬೇಜವಾಬ್ದಾರಿದ್ದಾರೆ ಅಂದ್ರೆ ಮಕ್ಕಳ ಮೇಲೆ ಹಲ್ಲೆ ಆಗಿದೆ, ಅವ್ರು ಗಮನಿಸ್ಬೇಕಾಗಿತ್ತು. ಮತ್ತೆ ಆಮೇಲೆ ಪಾಲಕರಿಗೆ ಸಂಬಂಧಪಟ್ಟಂತವ್ರು ಯಾರ್ಯಾದ್ರು ಸಹಿತ ಅವ್ರಿಗೆ ಏನಂದ್ರೆ ರೆಸ್ಪಾಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಮುಂದೆ ನಾವು ಈ ರೀತಿ ಮಾಡದ ರೀತಿ ನೋಡ್ತೀವಿ ಅನ್ಬೇಕು. ಆಮೇಲೆ ಪ್ರಕರಣ ದಾಖಲೆ ಆಗ್ಬೇಕು. ಯಾರು ಮುಖ್ಯಸ್ಥರಾದಂತವ್ರು ಇವರ ಒಂದು ನಿರ್ಲಕ್ಷ್ಯತನದಿಂದ ಆಗಿದೆ ಅಂದ್ಮೇಲೆ ಪ್ರಕರಣ JJ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಬೇಕು. ಇಬ್ರು ಏನಂದ್ರೆ ಅಪ್ರಾಪ್ತ ಮಕ್ಕಳೇ ಇದ್ರೆ ಅವ್ರಿಗೂ ಸಹಿತ ಏನಂದ್ರೆ JJB ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು. ಪ್ರೊಡ್ಯೂಸ್ ಮಾಡಿ ಕೌನ್ಸಿಲಿಂಗ್ ಮಾಡ್ಬೇಕು. ಆ ಮಕ್ಕಳ ವಯಸ್ಸೇನು, 16ರಿಂದ 18 ಏನಾದ್ರೂ ಆಗಿದ್ರೆ, ಇನಿಯಸ್ ಅಂಡ್ ಸೀರಿಯಸ್ ಅಫೆನ್ಸಸ್ ಆದ್ರೆ ಅವ್ರಿಗೂ ಸಹಿತ ರೆಗ್ಯುಲರ್ ಕೋರ್ಟಿಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಇನ್ನು 16ಕ್ಕಿಂತ ಕೆಳಗಡೆ ಇದ್ರೆ ಯಾವ ಕಾರಣಕ್ಕ ಮಕ್ಕಳು ಮಾಡಿದ್ದಾರೆ, ಇದಕ್ಕೆ ಯಾರಾದ್ರೂ ಪ್ರಚೋದನೆ ನೀಡಿದಾರೋ ಅಥವಾ ಅವ್ರು ಸ್ವಯಂ ಚಿಂತನೆ ಮಾಡ್ಕೊಂಡು ಮಾಡಿದಾರೋ ಅನ್ನೋದ್ರ ಬಗ್ಗೆ ನಮ್ಮ JJB ಮುಂದೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನಮ್ಮ ಕೌನ್ಸಿಲರ್ಸ್ ಇರ್ತಾರೆ. ಕೌನ್ಸಿಲಿಂಗ್ ಮಾಡಿದ್ಮೇಲೆ ಯಾವ ಆಧಾರದಲ್ಲಿ
ಯಾವ ಮನಸ್ಥಿತಿಯಿಂದ ಏನು ಗುಂಪು ಕಟ್ಕೊಂಡ್ ಮಾಡಿದಾರೋ ಅಥವಾ ಏನ್ ಮಾಡಿದಾರೋ ನಮಗೆ ವರದಿಯನ್ನು ಆಧರಿಸಿ ಮಕ್ಕಳಿಗೆ ಮತ್ತೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಯೋಗ ಮಾಡುತ್ತೆ ಮತ್ತು ಮಾಡಿಸುತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ. ಓಕೆ, ಧನ್ಯವಾದ ಶಶಿಧರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಗುಂಡು ಭರ್ಜರಿ ಡ್ಯಾನ್ಸು, ಜೈಲು ಜೀವನ ಫುಲ್ ಬಿಂದಾಸ್. ಮತ್ತೊಂದು ವಿಡಿಯೋ, ಯಾವ ಜೈಲಿನದ್ದು? ಪರಪ್ಪನ ಸ್ವರ್ಗ. ನೋಡ್ತಾ ಇದ್ವಲ್ಲ, ಪರಪ್ಪನ ರೆಸಾರ್ಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ, ಅದು ಜೈಲು ಅಂತ ಹೇಳಲಿಕ್ಕೆ ಮಾನ ಮರ್ಯಾದೆ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿಯನ್ನ ಆ ಜೈಲಿನ ಅಧಿಕಾರಿಗಳು ಈಗ ತಂದಿಟ್ಟಿರುವಂಥದ್ದು. ಯಾಕೆಂದ್ರೆ ಉಗ್ರರಿಗೆ ಸ್ವರ್ಗ ಆಗಿದೆ, ವಿಕೃತ ಕಾಮಿಗಳ ಸ್ವರ್ಗ ಆಗಿರುವಂಥದ್ದು, ಕೊಲೆಗಡಕರ ಸ್ವರ್ಗ ಆಗಿರುವಂಥದ್ದು. ಇಲ್ಲಿ ಕ್ರಿಮಿನಲ್ಗಳಿಗೆ ಭಯ ಅನ್ನುವಂಥದ್ದೇ ಹೋಗುವಂಥ ಪರಿಸ್ಥಿತಿಯನ್ನ ಪರಪ್ಪನ ಅಗ್ರಹಾರ ರೆಸಾರ್ಟ್ ತಂದಿಟ್ಟಿದೆ. ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ನಾನ್ ವೆಜ್ಜು, ಎಣ್ಣೆ ಬಾಟಲ್ ಕೂಡ ಕಾಣಿಸ್ಕೊಂಡು, ಜೈಲಿನಲ್ಲಿ ನಾನ್ ವೆಜ್ಜು, ಎಣ್ಣೆ ಬಾಟಲ್, ಮದ್ಯ ಕುಡಿದು ತೇಗಿ ಭರ್ಜರಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಎಂಜಾಯ್ಮೆಂಟ್. ಅದು ಮದ್ಯ ಕುಡಿದು ಡ್ಯಾನ್ಸ್ ಮಾಡಿಕೊಂಡು ಯಾವುದೋ ಪಬ್ಬಿನ ಸೀನ್ ಇದ್ದಂಗೆ ಕಾಣಿಸುತ್ತೆ ನಿಮ್ಗೆ. ಅದು ನೋಡ್ತಾ ಇದ್ರೆ ಯಾವುದೋ ಪಬ್ಬಿಂದೇನೋ ನೀವು ಮಿಸ್ ಆಗಿ ತೋರಿಸ್ತಾ ಇದ್ದೀರೇನೋ ಅನ್ಕೋಬೇಕು. ಇಲ್ಲ, ಜೈಲು ಅದು. ಆದರೆ ಯಾವ ಜೈಲಿನದ್ದು ಅಂತ ಇನ್ನೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂಥ ಕೈದಿಗಳ ವಿಡಿಯೋ ಯಾವ ಜೈಲಿನದ್ದು ಅಂತ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಸಿಸ್ ಉಗ್ರ ಹಾಗೂ ಕೈದಿಗಳಿಂದ ಬಿಂದಾಸ್ ಆಗಿರುವಂಥ ವಿಡಿಯೋಗಳು ವೈರಲ್ ಆಗಿದ್ವು. ಅದು ಎಂತೆಂಥ ವಿಡಿಯೋಗಳು! ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಲ್ಲಿನ ಜೈಲಧಿಕಾರಿಗಳಿಗೆ, ಅಲ್ಲಿನ ಸಿಬ್ಬಂದಿಗಳಿಗೆ. ಆ ರೀತಿಯಾದಂಥ ವಿಡಿಯೋಗಳು ವೈರಲ್ ಆಗಿದ್ವು. ಈಗ ತೋರಿಸ್ತಾ ಇದ್ದೀವಿ ನೋಡಿ, ಜೈಲಿನಲ್ಲಿ ಎಣ್ಣೆ ಪಾರ್ಟಿ, ಫುಲ್ ಡ್ಯಾನ್ಸು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ರೆ ನೋಡೋಣ. ನಾಳೆ ಅವರು ಯಾರನ್ನ ಅಲ್ಲಿ ಈಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಲ್ಲ, ಪರಪ್ಪನ ಅಗ್ರಹಾರ ರೆಸಾರ್ಟ್ನ ಅವ್ಯವಸ್ಥೆ ಎಷ್ಟು ಮಟ್ಟಿಗಿದೆ, ಸ್ವರ್ಗ ಆಗ್ಬಿಟ್ಟಿದೆ ಕ್ರಿಮಿನಲ್ಗಳಿಗೆ ಅನ್ನುವಂಥದ್ದು. ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಅದು ಫುಲ್ ಬಿಂದಾಸ್ ಆಗಿರುವಂಥ ಒಂದು ಡ್ಯಾನ್ಸ್ಗಳನ್ನ ಆಡ್ಕೊಂಡು ಆರಾಮಾಗಿದ್ದಾರೆ, ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿನದ್ದು ಅಂತ ಏನಾದರೂ ಗೊತ್ತಾಯ್ತಾ? ಮತ್ತು ಒಂದ್ ಕಡೆ ರೆಡಿಮೇಡ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿಗಳದ್ದು, ಇಲ್ಲ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಮ್ಯಾರಥಾನ್ ರೀತಿಯಲ್ಲಿ ಜೈಲಿನ ಕೆಲ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ. ಅಂದರೆ ಈಗ ಇವತ್ತೇನೋ ಒಂದು ವೈರಲ್ ಆಗಿರುವಂಥ ವಿಡಿಯೋಗಳನ್ನು ನೋಡೋದು ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಜೈಲಿನ ಒಳಗಡೆ ಈ ಥರ ಎಲ್ಲ ಕೂಡ ವ್ಯವಸ್ಥೆಗಳಿರುತ್ತಾ ಅಂತೇಳಿ. ಅಲ್ಲೇ ಮದ್ಯದ ಬಾಟಲಿಗಳು ಸಾಲಾಗಿ ಜೋಡಿಸಿರುವಂಥದ್ದು, ಮದ್ಯವನ್ನು ಕುಡಿದು ತೂರಾಡಿ ಡ್ಯಾನ್ಸ್ಗಳನ್ನು ಮಾಡಿ ಬಿಂದಾಬಸ್ಸಾಗಿ ಅಲ್ಲೆಲ್ಲೂ ಕೂಡ ಎಂಜಾಯ್ಮೆಂಟ್ ಮಾಡುವಂಥ ಪ್ರಕ್ರಿಯೆಗಳು, ಡ್ಯಾನ್ಸ್ ಕುಡಿದು ಕುಪ್ಪಳಿಸುವಂಥ ವಿಡಿಯೋಗಳೇನಿದೆ ಅವೆಲ್ಲೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಆದರೆ ಆ ವಿಡಿಯೋ ಏನಿದೆ, ಮದ್ಯ ಸೇವನೆ ಮಾಡಿ ಮತ್ತೆ ಅದು ಕುತ್ಕೊಂಡು ಫೋಟೋಗಳೇನು ಕೆಲವು ವೈರಲ್ ಆಗಿದೆ. ಆದರೆ ಇದು ಪರಪ್ಪನಗ್ರಹಾರದ ಅಥವಾ ಬೇರೆ ಜೈಲಿನದ್ದ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ಆದರೆ ಕೆಲವರು ಹೇಳುವಂಥದ್ದು ಸೆಂಟ್ರಲ್ ಜೈಲಿನ ಒಳಗಡೆ ಅಂದರೆ ಪರಪ್ಪನಗ್ರಹಾರದಲ್ಲಿ ಅಷ್ಟು ದೊಡ್ಡ ದೊಡ್ಡ ಬ್ಯಾರಕ್ಗಳಿರುವಂಥದ್ದು, ಈಗ ಅದೇ ಇರಬಹುದು ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ಆದರೆ ನಿಖರವಾಗಿ ಜೈಲಿನ ಮೂಲಗಳಿಂದ ಅಧಿಕೃತವಾಗಿ ಗೊತ್ತಾಗಬೇಕಾಗಿರುವಂಥದ್ದು ಅದೇ ಜೈಲ ಅಥವಾ ಬೇರೆ ಜೈಲಿದ್ದ ಅಂತೇಳಿ. ಆದರೆ ನಿನ್ನೆ ಇಷ್ಟೇ ಒಂದು ಶಂಕಿತ ಉಗ್ರನದ ಒಂದು ಬಂಧನ, ಅಂದರೆ ಅವನ ಒಂದು ವಿಡಿಯೋ ವೈರಲ್ ಆಗಿತ್ತು. ಮತ್ತೆ ಉಮೇಶ್ ರೆಡ್ಡಿ ಆತನ ಮೊಬೈಲ್ ಇಟ್ಕೊಂಡು ಫೋನಲ್ಲಿ ಮಾತನಾಡುವಂಥದ್ದು ಕೂಡ ವೈರಲ್ ಆಗಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಇಂಥ ಒಂದು ಆ ವಿಡಿಯೋಗಳು ಆ ಒಂದು ಆತಂಕ, ಅಂದರೆ ಜೈಲಿನ ಒಳಗಡೆ ಬಿಂದಾಬಸ್ತಾಗಿ ಅಲ್ಲಿ ಬೇಕಾದಂಥ ಅವರಿಗೆ ಬೇಕಾದಂಥ ವ್ಯವಸ್ಥೆ ಆಗಿರ್ಬೋದು, ಐಷಾರಾಮಿ ಲೈಫ್ ಆಗಿರ್ಬೋದು, ಎಲ್ಲವೂ ಕೂಡ ಒಳಗಡೆ ಟಿವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅವ್ರು ಬೇಕಾಗಿದ್ದಂಥ ಫುಡ್ ಆಗಿರ್ಬೋದು, ಮತ್ತು ಹೆಂಗೆ ಬೇಕೋ ಎಂಜಾಯ್ಮೆಂಟನ್ನು ಮಾಡಬೇಕು, ಯಾವ ರೀತಿ ಬೇಕಾದರೂ ಒಳಗಡೆ ಒಂದು ಕ್ರಿಮಿನಲ್ಸ್ಗಳಿಗೆಲ್ಲ ಬೇಕಾದಂಥ ರೀತಿಯಲ್ಲಿ ಒಂದು ರೆಸಾರ್ಟ್ ರೀತಿಯಲ್ಲಿ ಆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಯಾರು ಸಹಕಾರವನ್ನು ಕೊಟ್ಟರು ಇದೆಲ್ಲವೂ ಕೂಡ ತನಿಖೆ ವೇಳೆ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ನಿನ್ನೆ DIG ಆನಂದ್ ರೆಡ್ಡಿ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಕಾರಾಗೃಹ ಇಲಾಖೆಯಿಂದ. ಇದೆಲ್ಲವೂ ಕೂಡ ವಿಡಿಯೋಗಳು ವೈರಲ್ ಆಗಿರುವಂಥದ್ದು 2023ರದ್ದು ಅಂತೇಳಿ. ಆದರೆ ತರುಣ್ ರಾಜ್ ಆತ ಬಂಧನ ಆಗಿರುವಂಥದ್ದು ಕಳೆದ 8 ತಿಂಗಳ ಹಿಂದೆ ಅಷ್ಟೇ. ಆದರೆ ಆತ
ಆತನ ವಿಡಿಯೋ ಯಾಕೆ, ಆತ ಮೊಬೈಲ್ ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಅದಲ್ಲದೆ ಇನ್ನು ಇಂಪಾರ್ಟೆಂಟ್ ಅಂತಂದರೆ ಗೃಹ ಸಚಿವರು ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ಗರಂ ಆಗಿರುವಂಥದ್ದು. ಮತ್ತು ಈಗ ಏನು ADGP ದಯಾನಂದ್ ಅವರು ಅದು ರಜೆ ಮೇಲೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸಂಬಂಧಪಟ್ಟಂತೆ ಕೂಡಲೇ ಬರಬೇಕು, ನಾಳೆ ಮೀಟಿಂಗ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಅವರಿಗೆ ಇದು ರಿಪೋರ್ಟ್ ಸರಿ ಇಲ್ಲ ಅಂತಂದರೆ ಒಂದು ಸ್ಪೆಷಲ್ ಟೀಮ್ ಮಾಡೋ ನಿಟ್ಟಿನಲ್ಲಿ ಕೂಡ ಗೃಹ ಸಚಿವರು ಮುಂದಾಗಿರುವಂಥದ್ದು. ಮತ್ತು CM ಗಮನ ಅವರವರೆಗೂ ಕೂಡ ಈ ಒಂದು ವಿಡಿಯೋಗಳ ವೈರಲ್ ವಿಚಾರ ಏನಿದೆ ಮತ್ತು ಪರಪ್ನಗರ ವಿಚಾರ ಅಲ್ಲಿನವರೆಗೂ ಹೋಗಿದೆ. ಯಾರಿದ್ರ ಪಾಲುದಾರ ಇದ್ದಾರೆ, ಆ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥ ಹಿಂದೆ ಯಾರಿದ್ದಾರೆ, ಆ ಸಂದರ್ಭದಲ್ಲಿ ಯಾರು ಅಧಿಕಾರಿಗಳಿದ್ರು, ಮತ್ತು ಈಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅದರಲ್ಲಿ ಭಾಗಿಯಾಗಿ